ವೆಲ್ಕಮ್ ಟು ಓಮ್ಲಿ ಶೆಫ್ ಅಡಿಗೆ. ನಾನಿವತ್ತು ಸೆಟ್ ದೋಸೆ ಮಾಡ್ತಾಯಿದ್ದೀನಿ. ಅದೇ ಹಿಟ್ಟಲ್ಲಿ ಮಸಾಲೆ ದೋಸೆ ಕೂಡ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಅಳತೆ ಅಕ್ಕಿ ಹಾಕ್ಕೊಂಡು ಅದ್ರ ಕಾಲು ಭಾಗ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಹಾಗೆ ಒಂದು ಸಣ್ಣ ಬಟ್ಲು ಕಡಲೆಪುರಿ ಹಾಕ್ಕೊಂಡು 5 ರಿಂದ 6 ಗಂಟೆ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ನಾನು ನೈಟೇ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಬೆಳಿಗ್ಗೆ ಚೆನ್ನಾಗಿ ಉಬ್ಬು ಬಂದಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪಾಕಿ ದೋಸೆ ಬೇಟರು ರೆಡಿ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆ ಪಲ್ಯ ಮಾಡಲಿಕ್ಕೆ ನಾನಿವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಶುಂಠಿನ ತುರಿದು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ಬೇಯಿಸಿ ಸಿಪ್ಪೆ ತಕ್ಕೊಂಡಿರೋ ಆಲೂಗೆಡ್ಡೆ ಹಾಕಿ ತಿರುಗಿಸಿ ಎತ್ತಿಟ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ಸೆಟ್ ದೋಸೆ ಮಾಡಲಿಕ್ಕೆ ಒಂದು ಪ್ಯಾನ್ಗೆ ದೋಸೆನ ಹಾಕ್ಕೊಳ್ಳೋಣ. ದೋಸೆನ ಹರಡೋದು ಬೇಡ, ಸುಮ್ಮನೆ ಹಂಗೇನೆ ಸೌಟಲ್ಲೇ ಹಾಕ್ಕೊಳ್ಳೋಣ. ಕಡಲೆಪುರಿ ಹಾಕೋದ್ರಿಂದ ಈ ಥರ ಗೂಡು ಥರ ಚೆನ್ನಾಗಿ ಸೆಟ್ ದೋಸೆ ಬರುತ್ತೆ. ಇವಾಗ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಹಾಕ್ಕೊಳ್ಳೋಣ ಮೇಲೆ. ಇವಾಗ ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ದೋಸೆನ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಸಿಮ್ಮಲ್ಲಿ ಇಡಿ. ನಾವು ದೋಸೆನ ಉಲ್ಟಾ ತಿರುಗಿಸಾಕಿ ಬೇಯಿಸ್ಕೊಳ್ಳಲ್ಲ, ಹಂಗೇ ಬೇಯಿಸೋದ್ರಿಂದ 2 ರಿಂದ 3 ನಿಮಿಷ ಬೇಯಬೇಕಾಗುತ್ತೆ. ನಾನು ದೋಸೆಗೆ ಕಡಲೆ ಬೀಜ ಚಟ್ನಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಒಂದು ತವಾಗೆ ತೆಳ್ಳಗೆ ಹಿಟ್ಟು ಹಾಕ್ಕೊಂಡು ಹರಡ್ಕೊಳ್ಳಿ. ದೋಸೆ ಚೆನ್ನಾಗಿ ಕಲರ್ ಬರಬೇಕು ಅಂದರೆ 1 ಸ್ಪೂನ್ ಸಕ್ಕರೆ ಹಾಕಿ ದೋಸೆ ಬ್ಯಾಟರ್ಗೆ ಕಲಿಸ್ಕೊಳ್ಳಿ. ದೋಸೆಗೆ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಮೇಲೆ ಹಾಕಿ ಒಂದು ಸ್ವಲ್ಪ ಸರ್ವ್ಕೊಳ್ಳಿ. ಬೆಣ್ಣೆ ಹಾಕೋದ್ರಿಂದ ದೋಸೆ ಗರಿಗರಿಯಾಗಿ ಬರುತ್ತೆ. ನೀವಿನ್ನೂ ಚೆನ್ನಾಗಿ ಗರಿಗರಿ ಬರಬೇಕು ಅಂದರೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿ. ಇವಾಗ
ಬೆಂದಿರೋ ಪಲ್ಯನ ಆಲೂಗೆಡ್ಡೆ ಪಲ್ಯ ಹಾಕಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಸೆಟ್ ದೋಸೆ, ಮಸಾಲ ದೋಸೆ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.